Hi, I'm Kaviraj from scoringtarget.com. In today's session, we are going to learn a sunny morning question and answer for second PUC students. ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಇವತ್ತಿನ ತರಗತಿಗೆ ಸ್ವಾಗತ ಬಯಸ್ತಾ ಇವತ್ತಿನ ತರಗತಿಯಲ್ಲಿ ನಾವು ದ್ವಿತೀಯ PUC ವಿದ್ಯಾರ್ಥಿಗಳಿಗಾಗಿ ಆ ಸನ್ನಿ ಮಾರ್ನಿಂಗ್ ಅಂತಕ್ಕಂಥ ನಾಟಕದಿಂದ ಬರ್ತಕ್ಕಂಥ ಇಂಪಾರ್ಟೆಂಟ್ ಕ್ವಶನ್ ಮತ್ತು ಆನ್ಸರ್ಗಳನ್ನ ಡಿಸ್ಕಸ್ ಮಾಡೋಣ. ಈಗಾಗಲೇ ಸೆಕೆಂಡ್ PUCಗೆ ಸಂಬಂಧಪಟ್ಟಂತೆ ಸಾಕಷ್ಟು ಪಾಠಗಳು ಮತ್ತು ಪದ್ಯಗಳ ಸಾರಾಂಶವನ್ನು ಮತ್ತು ಪ್ರಶ್ನೋತ್ತರಗಳ ವೀಡಿಯೋಗಳನ್ನ ಮಾಡಿದ್ದೀನಿ. ಆ ಎಲ್ಲ ವೀಡಿಯೋಗಳನ್ನ ನೋಡಬೇಕಂದ್ರೆ ಅದರ ಲಿಂಕನ್ನು ಕಾಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ ಮತ್ತು ಈ ಪ್ರಶ್ನೆ ಹಾಗೂ ಉತ್ತರವನ್ನು ನೀವು ನೋಟ್ಸ್ ಮಾಡ್ಕೋಬೇಕಂದ್ರೆ ಅದರ ಲಿಂಕನ್ನು ಕೂಡ ಕಾಮೆಂಟ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಸೊ ಲೆಟ್ ಸ್ಟಾರ್ಟ್ ದ ಕ್ಲಾಸ್. ಮೊದಲನೇದಾಗಿ ಪ್ರಶ್ನೆಗಳು ಕಾಂಪ್ರಿಹೆನ್ಷನ್ 1ರಿಂದ. Do you think Lara and a regular visitor to the park? What makes you think so? ಅಂದರೆ ಲಾರಾ ಪಾರ್ಕಿಗೆ ದಿನಾಲೂ ಹೋಗ್ತಕ್ಕಂಥ ವಿಸಿಟರ್ ಆಗಿದ್ದಳ ಅಂತ ಪ್ರಶ್ನೆ ಇದೆ. ಎಸ್, ಹರ್ ವರ್ಡ್ಸ್, ಐ ಫಿಯರ್ಡ್ ಮೈ ಸೀಟ್ ವುಡ್ ಬಿ ಅಕ್ಯುಪೈಡ್. ನನ್ನ ಸೀಟ್ ಯಾರಾದರೂ ಪಡ್ಕೋಬಹುದಾ, ಯಾರಾದರೂ ಅಕ್ಯುಪೈ ಮಾಡ್ಕೋಬಹುದಾ ಅಂತ ಒಂದು ಭಯ ಇತ್ತು. ಶೋಸ್ ದ್ಯಾಟ್ ಶಿ ವಾಸ್ ಅ ರೆಗ್ಯುಲರ್ ವಿಸಿಟರ್. ಕ್ವೆಶನ್ 2. ವೈ ಆರ್ ಡಾನ್ ಗೊಂಜಾಲೋ ಆ್ಯಂಡ್ ಲಾರಾ ಅನಾಯ್ಡ್ ವಿತ್ ಈಚ್ ಅದರ್? ಇಲ್ಲಿ ಅನಾಯ್ಡ್ ಅಂದ್ರೇನು, ಒಬ್ರಿಗೊಬ್ಬರು ಜಗಳ ಮಾಡ್ಕೊಳ್ಳೋದು. ಯಾಕಿಬ್ಬರು ಜಗಳ ಮಾಡ್ಕೊತಿದ್ರು? ಬಿಕಾಸ್ ಬೋತ್ ವಾಂಟ್ ಬೆಂಚ್ ಟು ದೆಮ್ಸೆಲ್ವ್ಸ್. ಯಾಕಂದರೆ ಇಬ್ಬರು ಆ ಬೆಂಚ್ ಬೇಕು ಅಂತ ಜಗಳ ಮಾಡ್ತಾಯಿದ್ರು. ಥರ್ಡ್ ಕ್ವೆಶನ್. ಡಾನ್ ಲಾರಾ ರೀಡ್ಸ್ ವಿಥೌಟ್ ಹರ್ ಗ್ಲಾಸಸ್ ಆ್ಯಸ್. ಡಾನ್ ಲಾರಾ ತನ್ನ ಚಸ್ಮಾ ಅಂದರೆ ಸ್ಪೆಕ್ಟನ್ನು ಹಾಕ್ಕೊಳ್ಳೋದೇ ಓದ್ತಾ ಇದ್ರು. ಯಾಕಂದರೆ ಆನ್ಸರ್, ಸಿ ನೋಸ್ ಎವ್ರಿ ವರ್ಡ್ಸ್ ಬೈ ಹಾರ್ಟ್. ಯಾಕಂದರೆ ಅದು ಪುಸ್ತಕವನ್ನು ಇಡೀ ಬೈ ಹಾರ್ಟ್ ಮಾಡಿದ್ರು, ಹೀಗಾಗಿ ಸ್ಪೆಕ್ಟ್ ಇಲ್ಲದೆ ಕೂಡ ಓದ್ಬೋದಾಗಿತ್ತು. ಇನ್ನು 4ನೇ ಪ್ರಶ್ನೆ. ಗೊಂಜಾಲೋ ಆ್ಯಂಡ್ ಲಾರಾ ಕೀಪ್ ಅಪ್ ಹ್ಯೂಮರ್ಸ್ ಕನ್ವರ್ಸೇಷನ್ ಬಿಕಾಸ್ ದೇ ಡ್ಯಾಶ್ ಡ್ಯಾಶ್. ಅಂದರೆ ಗೊಂಜಾಲೋ ಮತ್ತು ಲಾರಾ ಇಬ್ಬರು ತಮ್ಮ ಒಂದು ಸಂಭಾಷಣೆಯಲ್ಲಿ ಹಾಸ್ಯವನ್ನು ಇತ್ತು. ಎಂಜಾಯ್ ಬೀಯಿಂಗ್ ಈಚ್ ಅದರ್, ಒಬ್ರಿಗೊಬ್ಬರು ಎಂಜಾಯ್ ಮಾಡ್ತಿದ್ರು. 5ನೇ ಪ್ರಶ್ನೆ. ಲಾರಾ ಆ್ಯಂಡ್ ಗೊಂಜಾಲೋಸ್ ಫ್ರೆಂಡ್ಲಿ ಕನ್ವರ್ಸೇಷನ್ ಬಿಗಿನ್ಸ್ ವಿತ್ ಡ್ಯಾಶ್ ಡ್ಯಾಶ್. ಲಾರಾ ಮತ್ತು ಗೊಂಜಾಲೋ ಅವರ ಒಂದು ಫ್ರೆಂಡ್ಲಿ ಮಾತುಗಳು ಯಾವುದರಿಂದ ಪ್ರಾರಂಭ ಆಗುತ್ತೆ? ಆನ್ಸರ್, ಪಿಂಚ್ ಆಫ್ ಸ್ನಪ್. ಪಿಂಚ್ ಆಫ್ ಸ್ನಪ್ ಅಂದರೆ ಒಂದು ಚಿಟಿಕೆ ನಶೆ. 6ನೇದು. ಡು ಯು ಥಿಂಕ್ ಲಾರಾ ಈಸ್ ಎನ್ ಎಫೆಕ್ಟಿವ್ ನ್ಯಾರೇಟರ್? ಎಸ್, ಸಿ ಈಸ್ ಎಫೆಕ್ಟಿವ್ ನ್ಯಾರೇಟರ್. 7th question. ಗೊಂಜಾಲೋ ಡಸ್ ನಾಟ್ ರಿವೀಲ್ ಹಿಸ್ ಐಡೆಂಟಿಟಿ ಬಿಕಾಸ್. ಗೊಂಜಾಲೋ ತನ್ನ ಒಂದು ಐಡೆಂಟಿಟಿಯನ್ನು ಯಾರಿಗೂ ತೋರಿಸಲಿಲ್ಲ. ಯಾಕೆ? ಹಿ ಲುಕ್ಸ್ ಗ್ರಾಟೆಸ್ಕ್ ಆ್ಯಂಡ್ ಓಲ್ಡ್. ಇಲ್ಲ, ಗ್ರಾಟೆಸ್ಕ್ ಮೀನ್ಸ್ ಅನ್ಅಟ್ರಾಕ್ಟಿವ್ ಅಥವಾ ಅನ್ಅಟ್ರಾಕ್ಟಿವ್ ಆಗಿದೆ ಮತ್ತು ತುಂಬ ವಯಸ್ಸಾಗಿತ್ತು. ಇನ್ನು ಕಾಂಪ್ರಿಹೆನ್ಷನ್ 2ರಿಂದ ಪ್ರಶ್ನೆಗಳು. ಪ್ರಿಸೈಸ್ಲಿ ಎಟ್ ವಾಟ್ ಪಾಯಿಂಟ್ ಆಫ್ ಟೈಮ್ ಡು ಯು ಥಿಂಕ್ ಲಾರಾ ಆ್ಯಂಡ್ ಗೊಂಜಾಲೋ ಬಿಗಿನ್ ಟು ರಿಕಗ್ನೈಸ್ ಈಚ್ ಅದರ್? ಲಾರಾ ಮತ್ತು ಗೊಂಜಾಲೋ ಇಬ್ಬರು ತಮ್ಮ ಒಬ್ಬರಿಗೊಬ್ಬರು ಗುರುತಿಸ್ಕೊಳ್ಳೋದು ಯಾವ ಒಂದು ಪಾಯಿಂಟ್ನಿಂದ ಪ್ರಾರಂಭ ಆಗುತ್ತೆ ಅಂತ? ಆನ್ಸರ್, ಡಾನ್ ಲಾರಾ ಆ್ಯಂಡ್ ಡಾನ್ ಗೊಂಜಾಲೋ ಆರ್ ಇನ್ ದೇರ್ 70s ವೆನ್ ದೇ ಚಾನ್ಸ್ ಟು ಮೀಟ್ ಅಟ್ ಅ ಪಾರ್ಕ್. ತಮ್ಮ 70ನೇ ವಯಸ್ಸಿನಲ್ಲಿ ಲಾರಾ ಮತ್ತು ಗೊಂಜಾಲೋ ಇಬ್ಬರು ಒಂದು ಪಾರ್ಕ್ನಲ್ಲಿ ಭೇಟಿ ಆಗ್ತಾರೆ. ಲೈಕ್ ಎನಿ ಒನ್ ಎಟ್ ದೇರ್ ಏಜ್ ದೇ ಶೋ ದೇರ್ ಆ್ಯಂಗರ್, ಫ್ರಸ್ಟ್ರೇಷನ್ ಆ್ಯಂಡ್ ಹೇಟ್ರೆಡ್. ಸಹಜವಾಗಿ ಅವರು ಆ ಒಂದು ವಯಸ್ಸಿನಲ್ಲಿ ಕೋಪವನ್ನು, ಹತಾಶೆಯನ್ನು ಮತ್ತು ದ್ವೇಷವನ್ನು ವ್ಯಕ್ತಪಡಿಸ್ತಿದ್ರು. ಅಮಿಡ್ ಇನಿಷಿಯಲ್ ವರ್ಬಲ್ ಎಕ್ಸ್ಚೇಂಜ್ ಪಿಂಚ್ ಆಫ್ ಸ್ನಫ್ ಚೇಂಜಸ್ ದೇರ್ ಟೋನ್ ಆ್ಯಂಡ್ ಮೂಡ್. ಅವರು ಒಂದು ಚಿಟಿಕೆ ನಶೆಯನ್ನು ಶೇರ್ ಮಾಡ್ಕೊಳ್ಳೋ ಮೂಲಕ ತಮ್ಮ ಒಂದು ಧ್ವನಿ ಮತ್ತು ಮೂಡಲ್ಲಿ ಸಾಫ್ಟ್ನೆಸ್ಸನ್ನು ತಂದ್ಕೋತಾರೆ. ವೆನ್ ಡೋನಾ ಲಾರಾ ಟೇಕ್ಸ್ ದ ಬುಕ್ ಫ್ರಮ್ ಡಾನ್ ಗೊಂಜಾಲೋ ಆ್ಯಂಡ್ ರೀಡ್ಸ್ ಅಲೌಡ್, 20 years pass. Exactly at this point, both of them begin to recognize each other. ಸೊ ಯಾವಾಗ ಈ ಲಾರಾ ಡಾನ್ ಗೊಂಜಾಲೋದಿಂದ 20 years ಪಾಸ್ ಅಂತಕ್ಕಂಥ ಒಂದು ಪುಸ್ತಕವನ್ನು ತೆಗೆದುಕೊಂಡು ಓದ್ತಾಳೋ ಅಲ್ಲಿಂದ ಒಬ್ರಿಗೊಬ್ಬರು ಪರಿಚಯ ಆಗುತ್ತೆ. ಇನ್ನು 2ನೇ ಪ್ರಶ್ನೆ. ವಾಟ್ ವೇರ್ ದ ಸರ್ಕಮ್ಸ್ಟೆನ್ಸಸ್ ದಟ್ ಲೆಡ್ ಗೊಂಜಾಲೋ ಟು ಫ್ಲೀ ವೆಲೆನ್ಸಿಕಾ? ಸೊ ಫ್ಲೀ ಅಂದ್ರೇನು? ಪಲಾಯನ ಮಾಡೋದು, ಓಡಿ ಹೋಗೋದು. ಡಾನ್ ಗೊಂಜಾಲೋ ಯಾವ ಒಂದು ಕಾರಣಕ್ಕಾಗಿ ವೆಲೆನ್ಸಿಕಾಗೆ ಓಡಿ ಹೋಗ್ತಾನೆ? ಆನ್ಸರ್,
Don Gonzalo was in love with Donna Lara. He used to pass by on the horseback every morning down the rose path under her window. ಪ್ರತಿದಿನ ಡಾನ್ ಗೊಂಜಾಲೋ ಏನು ಮಾಡ್ತಿದ್ದ ಅಂದರೆ ಲಾರಾ ಜೊತೆಗೆ ಪ್ರೀತಿ ಮಾಡ್ತಾ ಇದ್ದ. ಸೊ ಡಾನ್ ಗೊಂಜಾಲೋ ತನ್ನ ಒಂದು ಕುದುರೆ ಮೇಲೆ ಕೂತ್ಕೊಂಡು ಮುಂಜಾನೆ ಅವಳ ಮನೆಯಿಂದ ಹೋಗ್ತಿರ್ಬೇಕಾದ್ರೆ ಟಾಸ್ಡ್ ಅಪ್ ಟು ಹರ್ ಬಾಲ್ಕೋನಿ ಅ ಬೊಕ್ಕೆ ಆಫ್ ಫ್ಲವರ್ಸ್ ವಿಚ್ ಸಿ ಕಾಟ್. ಆತ ಏನು ಮಾಡ್ತಿದ್ದ, ಒಂದು ಫ್ಲವರ್ನ ಬೊಕೆಯನ್ನು ಎಸಿತಾ ಇದ್ದ, ಅದು ಅವಳು ಕ್ಯಾಚ್ ಮಾಡ್ತಾಯಿದ್ರು. ಲೇಟರ್ ಇನ್ ಆಫ್ಟರ್ನೂನ್ ದ ಗ್ಯಾಲೆಂಟ್ ಹಾರ್ಸ್ಮ್ಯಾನ್ ವುಡ್ ರಿಟರ್ನ್ ಬೈ ದಿ ಸೇಮ್ ಪಾತ್ ಆ್ಯಂಡ್ ಕ್ಯಾಚ್ ದ ಬೊಕೆ ಆಫ್ ಫ್ಲವರ್ ಸಿ ವುಡ್ ಟಾಸ್ ಹಿಮ್. ಸಾಯಂಕಾಲ ಆತ ಮತ್ತು ಡಾನ್ ಗೊಂಜಾಲೋ ವಾಪಸ್ ಬರ್ತಿರ್ಬೇಕಾದ್ರೆ ಅವಳ ಮನೆ ಬಳಿ ಹತ್ತಿರ ಬಂದಾಗ ಅವಳು ಒಂದು ಫ್ಲವರ್ ಬೊಕೆಯನ್ನು ಅವನಿಗೆ ಎಸಿತಾ ಇದ್ದಳು, ಅದು ಅವನು ಕ್ಯಾಚ್ ಮಾಡಿ ತಗೋತಾ ಇದ್ದ. ಒನ್ ನೈಟ್ ವೆನ್ ಹಿ ವೇಟೆಡ್ ಅಂಡರ್ ಹರ್ ವಿಂಡೋ ದ ಲೋಕಲ್ ಮರ್ಚೆಂಟ್ whom Lara parents wanted to marry showed up and insulted ಗೊಂಜಾಲೋ. ಸೊ ಒಂದು ದಿವಸ ರಾತ್ರಿ ಏನಾಗುತ್ತೆ, ಈ ಗೊಂಜಾಲೋ ಲಾರನ ಮನೆ ಹತ್ತಿರ ಕಿಟಕಿ ಹತ್ತಿರ ಕಾಯ್ತಾ ವೆಯ್ಟ್ ಮಾಡ್ತಾ ಇರ್ತಾನೆ. ಆ ಟೈಮಲ್ಲಿ ಈ ಲಾರಾಗೆ ಒಂದು ಎಂಗೇಜ್ಮೆಂಟ್ ಮ್ಯಾರೇಜನ್ನು ಮಾಡಬೇಕಂತ ಅವ್ರ ಪೇರೆಂಟ್ಸ್ ಒಬ್ಬ ಮರ್ಚೆಂಟನ್ನು ನೋಡಿದರು. ಸೊ ಆ ಮರ್ಚೆಂಟ್ ಏನು ಮಾಡ್ತಾನೆ, ಈ ಗೊಂಜಾಲೋನನ್ನು ನೋಡಿ ಇನ್ಸಲ್ಟ್ ಮಾಡ್ತಾನೆ. ದಿಸ್ ಲೆಡ್ ಟು ಅ ಕ್ವಾರೆಲ್ ಆ್ಯಂಡ್ ಲೇಟರ್ ಲೆಡ್ ಟು ಡ್ಯುಯಲ್. ಸೊ ಈ ಡಾನ್ ಗೊಂಜಾಲೋ ಮತ್ತು ಆ ಮರ್ಚೆಂಟ್ ಮಧ್ಯೆ ಏನಾಗುತ್ತೆ, ಜಗಳ ಆಗುತ್ತೆ. ಆ ಡಾನ್ ಗೊಂಜಾಲೋ ಬ್ಯಾಡ್ಲಿ wounded ದ ಮರ್ಚೆಂಟ್. ಸೊ ಡಾನ್ ಗೊಂಜಾಲೋ ಏನು ಮಾಡ್ತಾನೆ, ಆ ಮರ್ಚೆಂಟನ್ನು ಅಂದರೆ ಲಾರಾಗೆ ಮದುವೆ ಆಗಬೇಕಾದಂಥ ಒಂದು ಮರ್ಚೆಂಟನ್ನು ತುಂಬ ಹೊಡೆದು ಗಾಯ ಮಾಡ್ತಾನೆ. ಫಿಯರಿಂಗ್ ದ ಸರ್ಕಮ್ಟೆನ್ಸಸ್ ಹಿ ಫ್ಲೆಡ್ ವ್ಯಾಲೆನ್ಸಿಕಾ. ಸೊ ಈ ಥರ ಹೊಡೆದಾಗ ಗೊಂಜಾಲೋ ಏನು ಮಾಡ್ತಾನೆ ಅಂದರೆ ಭಯದಿಂದ, ತನಗೇನಾದರೂ ಕೇಸ್ ಆಗ್ಬೋದು ಅಂತ ಭಯದಿಂದ ವ್ಯಾಲೆನ್ಸಿಕಾಗೆ ಓಡಿ ಹೋಗ್ತಾನೆ. ಇನ್ನು ಮೂರನೇ ಪ್ರಶ್ನೆ, ಡಿಡ್ ಲಾರಾ ಆ್ಯಂಡ್ ಗೊಂಜಾಲೋ ಪೈನ್ ಫಾರ್ ಈಚ್ ಅದರ್ ಆಫ್ಟರ್ ದೇ ವೇರ್ ಸಪ್ರೇಟೆಡ್ ಬೈ ಸರ್ಕಮ್ಟೆನ್ಸಸ್. ಇಲ್ಲಿ ಪೈನ್ ಅಂದರೆ ಕೊರಗೋದು, ಮರುಗೋದು. ಲಾರಾ ಮತ್ತು ಗೊಂಜಾಲೋ ಇಬ್ಬರು ಬೇರೆ ಬೇರೆ ಆದಮೇಲೆ ಒಬ್ರಿಗೊಬ್ಬರು ಮರುಗ್ತಾ ಇದ್ದೀರಾ. ಹೂ ಈಸ್ ಮೋರ್ ಪ್ಯಾಷನೆಟ್, ಯಾರು ತುಂಬ ಪ್ಯಾಷನೆಟ್ ಆಗಿದ್ದರು. ಹೌ ಡು ದೇ ರಿಯಾಕ್ಟ್ ಟು ಈಚ್ ಅದರ್ ನಾವು, ಈಗ ಅವರಿಬ್ಬರು ಯಾವ ಥರ ಪ್ರತಿಕ್ರಿಯೆ ವ್ಯಕ್ತಪಡ್ತಾ ಇದ್ದಾರೆ ಅಂತ 3 ಪ್ರಶ್ನೆಗಳಿವೆ. ಮೊದಲನೇದಾಗಿ ನಾವು ಏನು ಮಾಡಬೇಕಂದ್ರೆ, ಲಾರಾ ಮತ್ತು ಗೊಂಜಾಲೋ ಇಬ್ಬರು ಮರುಗ್ತಾ ಇದ್ರ ಅಂತ ಪ್ರಶ್ನೆ. ಲಾರಾ ಆ್ಯಂಡ್ ಗೊಂಜಾಲೋ ಡಿಡ್ ಪೈನ್ ಫಾರ್ ಈಚ್ ಅದರ್, ಅವರೊಬ್ಬರಿಗೊಬ್ಬರು ತುಂಬಾ ಕೊರಗ್ತಾ ಇದ್ದರು. ಗೊಂಜಾಲೋ ಟೆಲ್ಸ್ ಹರ್ ದ್ಯಾಟ್ ಹಿ ರೋಟ್ ಲೆಟರ್ಸ್ ಟು ಲಾರಾ ಫ್ರಮ್ ಮ್ಯಾಡ್ರಿಡ್ ಬಟ್ ಶಿ ನೆವರ್ ಆನ್ಸರ್ಡ್ ದೆಮ್ ಎಟ್ ಆಲ್ ಆ್ಯಸ್ ದೇ ವೇರ್ ಇಂಟರಪ್ಟೆಡ್ ಬೈ ಹರ್ ಪೇರೆಂಟ್ಸ್. ಸೊ ಈ ಗೊಂಜಾಲೋ ಏನು ಮಾಡ್ದ, ಓಡಿ ಹೋಗಿದ ನಂತರ ಲಾರಾಗೆ ಮ್ಯಾಡ್ರಿಡ್ನಿಂದ ಹಲವಾರು ಪತ್ರಗಳನ್ನು ಬರೀತಾನೆ. ಬಟ್ ಅವಳು ಒಂದು ಪತ್ರ ಕೂಡ ಉತ್ತರ ಕೊಡೋಲ್ಲ, ಯಾಕಂದರೆ ಮನೆಯಲ್ಲಿ ಪೇರೆಂಟ್ಸ್ ಇರ್ತಾರೆ. ಡಿಸಪಾಯಿಂಟೆಡ್ ಹಿ ಜಾಯಿನ್ ದ ಆರ್ಮಿ. ಸೊ ಅವನಿಗೆ ತುಂಬ ನಿರಾಶೆಯಾಗಿ ಕೊನೆಗೆ ಏನಾಗುತ್ತೆ, ತನ್ನ ಪ್ರೀತಿ ಫೇಲ್ ಆಗಿದೆ ಅಂದ್ಕೊಂಡು ಆತ ಸೈನ್ಯವನ್ನು ಸೇರ್ತಾನೆ. ಆನ್ ದ ಅದರ್ ಹ್ಯಾಂಡ್ ಲಾರಾ ಸೇಸ್ ದ್ಯಾಟ್ ಶಿ ವೇಟೆಡ್ ಫಾರ್ ಮಂತ್ಸ್ ಆ್ಯಂಡ್ ಅ ಇಯರ್ ವಿತೌಟ್ ಎನಿ ಲೆಟರ್. ಸೊ ಲಾರಾ ಏನು ಮಾಡ್ತಾಳೆ, ಯಾವುದೇ ಪತ್ರವನ್ನು ಬರೆಯದೆ 1 ವರ್ಷ 1 ತಿಂಗಳವರೆಗೆ ಅವನಿಗಾಗಿ ಕಾಯ್ತಾಳೆ. ಒನ್ ಆಫ್ಟರ್ನೂನ್ ಶಿ ವೆಂಟ್ ಟು ದ ಬೀಚ್ ವೇರ್ ಹರ್ ಬಿಲೌಡ್ ಹ್ಯಾಡ್ ರಿಸ್ಕ್ಡ್ ಹಿಸ್ ಲೈಫ್ ಆ್ಯಂಡ್ ಸ್ಯಾಟ್ ಆನ್ ಅ ರಾಕ್ ವಿತ್ ಹರ್ ಗೇಜ್ ಫಿಕ್ಸ್ಡ್ ಆನ್ ದ ಹಾರಿಜನ್. ಒಂದು ದಿವಸ ಏನು ಮಾಡ್ತಾಳೆ, ಅವಳು ತನ್ನ ಒಂದು ಬಿಲೌಡ್ ಜೊತೆ ಒಂದು ಪ್ಲೇಸಲ್ಲಿ ಕೂತ್ಕೊಂಡು ರಿಸ್ಕ್ ಮಾಡ್ಕೋತಾಳೆ. ಲಾರಾ ಸಿಮ್ಸ್ ಟು ಬಿ ಮೋರ್ ಪ್ಯಾಷನೆಟ್. ಸೊ ಎರಡನೇ ಪ್ರಶ್ನೆ ಏನಿತ್ತು, ಹೂ ಈಸ್ ಮೋರ್ ಪ್ಯಾಷನೆಟ್ ಅಂತ ಇತ್ತು. ಅಂದರೆ ಇಲ್ಲಿ ಇಬ್ಬರಲ್ಲಿ ಯಾರು ಪ್ಯಾಷನೆಟ್ ಇದ್ದರು ಅಂದರೆ ಲಾರಾ ಬಹಳಷ್ಟು ಪ್ಯಾಷನೆಟ್ ಇದ್ದರು. ಮೂರನೇ ಪ್ರಶ್ನೆ, ಹೌ ಡು ದೇ ರಿಯಾಕ್ಟ್ ಟು ಈಚ್ ಅದರ್ ನಾವು, ಈಗ ಅವರಿಬ್ಬರು ಯಾವ ಥರ ಇದ್ದಾರೆ. ನಾವು ಬೋತ್ ಆಫ್ ದೆಮ್ ಕೇಮ್ ಟು ನೋ ಅಬೌಟ್ ದೇರ್ ರಿಯಲ್ ಐಡೆಂಟಿಟಿ. ಇಬ್ಬರು ತಮ್ಮ ಒಂದು ಗುರುತು ಮಾಡ್ಕೊಂಡಿದ್ದಾರೆ. ಹವೆವರ್ ದೇ ಡು ನಾಟ್ ವಾಂಟ್ ಟು ಡಿಸ್ಕ್ಲೋಸ್ ದೇರ್ ರಿಯಲ್ ಸೆಲ್ಫ್. ಬಟ್ ಅವರು ತಮ್ಮ ಒಬ್ರಿಗೊಬ್ರು ಗುರುತಾಗಿದ್ವಿ ಅಂತ ರಿವೀಲ್ ಮಾಡೋಕ್ಕೆ ಅವರು ಇಷ್ಟಪಡ್ತಾ ಇರಲಿಲ್ಲ. ಇನ್ನು ನಾಲ್ಕನೇ ಪ್ರಶ್ನೆ, ವಾಟ್ ಮೇಕ್ಸ್ ಡಾನ್ ಲಾರಾ ಕನ್ಕ್ಲೂಡ್ ದ್ಯಾಟ್ ಡಾನ್ ಗೊಂಜಾಲೋ ಈಸ್ ಆ್ಯನ್ ಇಲ್ ನೇಚರ್ಡ್ ಮ್ಯಾನ್. ಸೊ ಈ ಲಾರಾ ಹೇಳ್ತಾಳೆ, ಡಾನ್ ಗೊಂಜಾಲೋ ತುಂಬ ಇಲ್ ನೇಚರ್ಡ್ ಮ್ಯಾನ್ ಅಂದರೆ ಕೆಟ್ಟ ಸ್ವಭಾವದ ವ್ಯಕ್ತಿ ಅಂತ ಯಾಕೆ ಹೇಳ್ತಾಳೆ. ಡಾನ್ ಗೊಂಜಾಲೋ ಕಮ್ಸ್ ಟು ಅ ಪಾರ್ಕ್ ಇನ್ ಮ್ಯಾಡ್ರಿಡ್. ಡಾನ್ ಗೊಂಜಾಲೋ ಮ್ಯಾಡ್ರಿಡ್ದಲ್ಲಿರ್ತಕ್ಕಂಥ ಪಾರ್ಕಿಗೆ ಬರ್ತಾನೆ. ಹಿ ವಾಂಟೆಡ್ ಟು ಸಿಟ್ ಆನ್ ದ ಬೆಂಚ್ ಲಾರಾ ವಾಸ್ ಸಿಟ್ಟಿಂಗ್. ಸೊ ಲಾರಾ ಕೂತಂಥ ಬೆಂಚ್ ಮೇಲೆ ಆತ ಕೂಡ ಕೂತ್ಕೋಬೇಕಂತಾನೆ. ಸಿ ಗಾಟ್ ಅನಾಯ್ಡ್ ಬಿಕಾಸ್ ಹಿ ಡ್ರ್ಯಾಗಡ್ ಹಿಸ್ ಫೀಟ್ ವೈಲ್ ವಾಕಿಂಗ್. ಬಟ್ ಅವಳಿಗೆ ತುಂಬ ಕೋಪ ಬರುತ್ತೆ, ಯಾಕಂದರೆ ಆತ ಕಾಲು ಎಳ್ಕೋತ ನಡೀತಾ ಬರ್ತಾ ಇರ್ತಾನೆ. ಸ್ಕೇರಿಂಗ್ ಅವೇ ದ ಬರ್ಡ್ಸ್ ಹಿ ವಾಸ್ ಫೀಡಿಂಗ್. ಅವಳು ಫೀಡ್ ಮಾಡ್ತಕ್ಕಂಥ ಪಕ್ಷಿಗಳನ್ನು ಆತ ಹೆದರಿಸಿರ್ತಾನೆ. ಬಿಸೈಡ್ಸ್
He replied to her indignity upon being asked for rude actions. ಇನ್ನು ಆತನು ತನ್ನ ರೂಡ್ ಆ್ಯಕ್ಷನ್ ಬಗ್ಗೆ ವಾದವನ್ನು ಮಾಡ್ತಾ ಇರ್ತಾನೆ. ದಿಸ್ ಇಸ್ ವೆನ್ ಡಾನ್ ಲಾರಾ ಕನ್ಕ್ಲೂಡೆಡ್ ದ್ಯಾಟ್ ಡಾನ್ ಗೊಂಜಾಲೊ ವಾಸ್ ಅನ್ ಇಲ್ ನೇಚರ್ಡ್ ಮ್ಯಾನ್. ಸೊ ಈ ಒಂದು ಸ್ವಭಾವಗಳಿಂದ ಲಾರಾ ಏನು ಮಾಡ್ತಾ ಇದ್ದಾರೆ, ಗೊಂಜಾಲನನ್ನು ಅನಾಗರಿಕ ವ್ಯಕ್ತಿ, ಇಲ್ ನೇಚರ್ಡ್ ಮ್ಯಾನ್ ಅಂತ ಕರೀತಾಳೆ. ಸೊ 5ನೇ ಪ್ರಶ್ನೆ, ಲಾರಾ ಆ್ಯಂಡ್ ಗೊಂಜಾಲೊ ಕ್ರಿಯೇಟ್ ಸ್ಟೋರೀಸ್ ಅಬೌಟ್ ದೆಮ್ಸೆಲ್ವ್ಸ್ ಸೊ ದ್ಯಾಟ್ ದೇ ಕ್ಯಾನ್ ಫೂಲ್ ಈಚ್ ಅದರ್. ಒಬ್ಬರಿಗೊಬ್ಬರು ಫೂಲ್ ಮಾಡಬೇಕಂತ ಅವರು ತಮ್ಮದೇ ಆದಂಥ ಕಥೆಗಳನ್ನು ಹೇಳ್ತಾರೆ. ಆ ಕಥೆಗಳನ್ನು ಅದರ ಬಗ್ಗೆ ಬರೀರಿ ಅಂತ. ಲಾರಾ ಆ್ಯಂಡ್ ಗೊಂಜಾಲೊ ಕ್ರಿಯೇಟ್ ಸ್ಟೋರೀಸ್ ಅಬೌಟ್ ದೆಮ್ಸೆಲ್ವ್ಸ್ ಸೊ ದ್ಯಾಟ್ ದೇ ಕುಡ್ ಫೂಲ್ ಈಚ್ ಅದರ್. ವೆನ್ ದೇ ಮೀಟ್ ಎಟ್ ಅ ಪಾರ್ಕ್ ದೇ ಆರ್ ಅನ್ನೋನ್ ಆ್ಯಂಡ್ ಅನ್ವೆಲ್ಕಮ್ ಟು ಈಚ್ ಅದರ್. ಸೊ ಇಬ್ಬರು ಪಾರ್ಕಿಗೆ ಬಂದಾಗ ಒಬ್ರಿಗೊಬ್ಬರು ಅನ್ನೋನ್ ಆಗಿದ್ದರು, ಅಪರಿಚಿತರಾಗಿದ್ದರು ಮತ್ತು ಯಾರು ಒಬ್ರಿಗೊಬ್ರಿಗೂ ವೆಲ್ಕಮ್ ಮಾಡ್ತಾ ಇರಲಿಲ್ಲ. ಬೋತ್ ಆಫ್ ದೆಮ್ ಎಕ್ಸ್ಪ್ರೆಸ್ ದೇರ್ ಶೇರ್ ಆಫ್ ಎಮೋಷನ್ಸ್ ವಿಚ್ ಆರ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ದೇರ್ ಸೆನಿಲ್ ಏಜ್. ಇಲ್ಲಿ ಸೆನಿಲ್ ಏಜ್ ಅಂದರೆ ಮುಪ್ಪಾದ ವಯಸ್ಸು. ಸೊ ಇಬ್ಬರು ಕೂಡ ಏನಂತಾರೆ, ತಮ್ಮ ಮುಪ್ಪಾದ ವಯಸ್ಸಿನಲ್ಲಿ ಕೆಲವೊಂದು ಭಾವನೆಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ದಿಸ್ ಸ್ಟೋರಿ ಟೇಕ್ಸ್ ಅ ಟ್ವಿಸ್ಟ್ ವೆನ್ ದೇ ಶೇರ್ ಅ ಪಿಂಚ್ ಆಫ್ ಅ ಸ್ನಿಪ್. ಸೊ ಯಾವಾಗ ಅವರು ಆ ಒಂದು ಚುಟುಕು ನಸೆಯನ್ನು ತಿಳ್ಕೊತಾರೋ ಆವಾಗ ಅವರ ಒಂದು ವರ್ತನೆಗಳಲ್ಲಿ ಬದಲಾವಣೆ ಆಗುತ್ತೆ. ದೌ ದೇ ಹ್ಯಾವ್ ಸಿಮಿಲರ್ ಫೀಲಿಂಗ್ಸ್, ದೇರ್ ಗ್ರಾಟಿಸ್ಕ್ ಆ್ಯಂಡ್ ಟೈಮ್ ಓವರ್ ಫಿಸಿಕಲ್ ಅಪಿಯರೆನ್ಸ್ ಕೀಪ್ ದೆಮ್ ದೇರ್ ಐಡೆಂಟಿಟಿ ಅಂಡರ್ ಕವರ್. ಗ್ರಾಟಿಸ್ಕ್ ಅಂದರೆ ಅನ್ಅಟ್ರಾಕ್ಟಿವ್, ಇದು ಅನ್ಅಟ್ರಾಕ್ಟಿವ್ ಅಂತ. ಸೊ ಅವರಿಬ್ಬರು ವಯಸ್ಸಾಗಿದ್ದರಿಂದ ಅನ್ಅಟ್ರಾಕ್ಟಿವ್ ಆಗಿದ್ದರು ಮತ್ತು ಫಿಸಿಕಲಿ ಅವರು ನೋಡಲಿಕ್ಕೆ ಅಷ್ಟು ಸೌಂದರ್ಯವಾಗಿ ಕಾಣ್ತಾ ಇದ್ದರಿಂದ ಅವರು ತಮ್ಮ ಒಂದು ಐಡೆಂಟಿಟಿಯನ್ನು ಮುಚ್ಕೊಳ್ಳೋಕ್ಕೆ ಹೆಲ್ಪ್ ಆಗಿತ್ತು. ಡಿಗ್ಗಿಂಗ್ ಇನ್ ಟು ದೇರ್ ಪಾಸ್ಟ್ ದೇ ಜಸ್ಟ್ ಕ್ರಿಯೇಟ್ ಸ್ಟೋರೀಸ್ ಟು ಫುಲ್ ಈಚ್ ಅದರ್. ಸೊ ತಮ್ಮ ಹಳೆ ಕಥೆಗಳನ್ನು ಹೇಳೋ ಮೂಲಕ ಒಬ್ರಿಗೊಬ್ಬರು ಫುಲ್ ಮಾಡ್ಕೋತಾ ಇದ್ದರು. ಈಗ ಕಾಂಪ್ರಿಹೆನ್ಷನ್ ಥರ್ಡ್ನಿಂದ ಪ್ರಶ್ನೆಗಳು. ಮೊದಲನೇ ಪ್ರಶ್ನೆ, ಟ್ರೇಸ್ ಹೌ ದ ಐರನ್ ಈಸ್ ಬಿಲ್ಟ್ ಇನ್ ದ ಪ್ಲೇ. ಈ ಒಂದು ನಾಟಕದಲ್ಲಿ ಹಾಸ್ಯವನ್ನು ಯಾವ ಥರ ಬಿಲ್ಡ್ ಮಾಡಿದ್ದಾರೆ. ಡು ಯು ಗೆಸ್ ದ ಕ್ಯಾರೆಕ್ಟರ್ಸ್ ಪಾಸ್ಟ್ ಇವನ್ ಬಿಫೋರ್ ದೇ ಡಿಡ್ ಸೋ. ಸೊ ಇಲ್ಲಿ ಅವರು ಪಾಸ್ಟ್ ಕ್ಯಾರೆಕ್ಟರ್ ಯಾವ ಥರ ಇತ್ತು ಅನ್ನೋದ್ರ ಬಗ್ಗೆ ಹೇಳಿ ಅಂತ. ಸೊ ಆನ್ಸರ್ ನೋಡಿ, ದಿಸ್ ಪ್ಲೇ ಹ್ಯಾಸ್ ಎಲಿಮೆಂಟ್ಸ್ ಆಫ್ ಹ್ಯೂಮರ್ ಆ್ಯಂಡ್ ಐರಾನ್ ಇನ್ ಇಟ್. ಡಾನ್ ಗೊಂಜಾಲೊ ಆ್ಯಂಡ್ ಡೋನಾ ಲಾರಾ ಆರ್ ದ ಪ್ರೊಟೋಗನಿಸ್ಟ್ ಮೀನ್ಸ್ ಮೇನ್ ಕ್ಯಾರೆಕ್ಟರ್ ಹೂ ಆಕ್ಸಿಡೆಂಟಲಿ ಮೀಟ್ ಎಟ್ ಅ ಪಾರ್ಕ್ ಆಸ್ ಅ ಟೂ ಸ್ಟ್ರೇಂಜರ್ಸ್. ಈ ಒಂದು ನಾಟಕ ತುಂಬ ಹಾಸ್ಯದಿಂದ ಕೂಡಿದೆ. ಈ ನಾಟಕದಲ್ಲಿ ಗೊಂಜಾಲೊ ಮತ್ತು ಲಾರಾ ಇಬ್ಬರು ಕೂಡ ಪ್ರಮುಖವಾದ ಪಾತ್ರಧಾರಿಗಳಾಗಿದ್ದು ಪಾರ್ಕ್ನಲ್ಲಿ ಅಪರಿಚಿತರಾಗಿ ಭೇಟಿಯಾದಾಗ ಒಂದು ಹಾಸ್ಯ ಕ್ರಿಯೇಟ್ ಆಗುತ್ತೆ. ಬೋತ್ ಆಫ್ ದೆಮ್ ಎಟ್ ದೇರ್ ಓಲ್ಡ್ ಏಜ್ ಶೋ ದ ಡಿಫ್ರೆಂಟ್ ಡಿಸ್ಪೊಸಿಷನ್ಸ್ ಆಸ್ ದೇ ಪ್ಲೇ ಓಪನ್. ವೈಲ್ ಸಿ ಈಸ್ ಫೀಡಿಂಗ್ ದ ಬರ್ಡ್ಸ್ ಗೊಂಜಾಲೊ ಸ್ಕೇರ್ಸ್ ಅವೇ ದ ಬರ್ಡ್ಸ್. ಯಾವಾಗ ಆ ಲಾರಾ ತನ್ನ ಪಕ್ಷಿಗಳಿಗೆ ಕಾಳುಗಳನ್ನು ಹಾಕ್ತಾ ಇರ್ತಾಳೋ ಆವಾಗ ಗೊಂಜಾಲೊ ಬಂದು ಆ ಪಕ್ಷಿಗಳನ್ನು ಹೆದರಿಸಿರ್ತಾನೆ. ಸಿ ಅಟ್ಯಾಕ್ಸ್ ಹಿಮ್ ಪಿಕ್ಕಿಂಗ್ ಆನ್ ಹಿಸ್ ಮ್ಯಾನರಿಸಮ್ ವೈಲ್ ಗೊಂಜಾಲೊ ಟ್ರೈಸ್ ಟು ಡಿಫೆಂಡ್ ಹಿಸ್ ಆ್ಯಕ್ಷನ್. ತನ್ನ ಆ್ಯಕ್ಷನ್ ಬಗ್ಗೆ ಪ್ರತಿವಾದ ಮಾಡ್ತಿರ್ಬೇಕಾದ್ರೆ ಅವಳು ಅವನ ಮೇಲೆ ಅಟ್ಯಾಕ್ ಮಾಡ್ತಾಳೆ. ಐರಾನಿಕಲಿ ಇನಫ್ ಪಿಂಚ್ ಆಫ್ ಸ್ನಫ್ ಐರಾನ್ಸ್ ಔಟ್ ದೇರ್ ಡಿಫ್ರೆನ್ಸಸ್. ಅವರಿಬ್ಬರ ಒಂದು ಡಿಫ್ರೆನ್ಸಲ್ಲಿ ಏನಾಗುತ್ತೆ ಅಂದರೆ ಆ ಒಂದು ನಶೆ, ಒಂದು ಚಿಟಿಕೆ ನಶೆ ಪರಿವರ್ತನೆಯನ್ನು ತರುತ್ತೆ. ದೆನ್ ದ ಬೋತ್ ಗೊಂಜಾಲೊ ವಾಸ್ ದ ರೀಡಿಂಗ್ ಟೇಕ್ಸ್ ದೆಮ್ ಆನ್ ಅ ಟೈಮ್ ಟ್ರಯಲ್ ಇನ್ ಟು ದ ಪಾಸ್ಟ್. ಅವರು ಓದತಕ್ಕಂಥ ಪುಸ್ತಕ ಅವರ ಹಿಂದಿನ ಕಥೆಗಳನ್ನು ಮರುಕಳಿಸ್ತವೆ. ದೇರ್ ರೆಫರೆನ್ಸಸ್ ಟು ದ ಲೊಕೇಶನ್ ಆ್ಯಂಡ್ ಕಾನ್ಸಿಕ್ವೆನ್ಸ್ ಆಫ್ ಇವೆಂಟ್ಸ್ ಆ್ಯಂಡ್ ದೇರ್ ಅಸೋಸಿಯೇಷನ್ ಕ್ಲಿಯರ್ಲಿ ಹಿಂಟ್ ದ್ಯಾಟ್ ದೇ ವೆರ್ ಒನ್ಸ್ ಲವರ್ಸ್ ಈಚ್ ಅದರ್. ಅವರ ಈ ಒಂದು ಎಲ್ಲ ಆ್ಯಕ್ಷನ್ಗಳಿಂದ ಏನು ಗೊತ್ತಾಗುತ್ತೆ, ಒಂದು ಕಾಲದಲ್ಲಿ ಇಬ್ಬರು ಪ್ರೇಮಿಗಳಾಗಿದ್ದರು ಅಂತ ಗೊತ್ತಾಗುತ್ತೆ. ಇಟ್ ಈಸ್ ಐರಾನಿಕಲಿ ದ್ಯಾಟ್ ದೇ ಡು ನಾಟ್ ವಾಂಟ್ ಟು ಡಿಸ್ಕ್ಲೋಸ್ ದೇರ್ ಐಡೆಂಟಿಟಿ. ಬಟ್ ತಮ್ಮ ಗುರುತನ್ನು ಅವರು ಒಬ್ರಿಗೊಬ್ಬರು ಆಗಬಾರ್ದು ಅಂತ ಮುಚ್ಚಡಕ್ಕೆ ಪ್ರಯತ್ನ ಮಾಡ್ತಿದ್ದರು. ಇನ್ನು ಎರಡನೇ ಪ್ರಶ್ನೆ ಹೋಗೋಣ. ವೈ ಡು ಡಾನ್ ಲಾರಾ ಆ್ಯಂಡ್ ಡಾನ್ ಗೊಂಜಾಲೊ ಸ್ಪಿನ್ ಫಿಕ್ಟಿಸಿಯಸ್ ಸ್ಟೋರೀಸ್ ಅಬೌಟ್ ದೆಮ್ಸೆಲ್ವ್ಸ್ ಅಂತ ಇಲ್ಲಿ ಪ್ರಶ್ನೆ. ಅಂದರೆ ಲಾರಾ ಮತ್ತು ಗೊಂಜಾಲೊ ಇಬ್ಬರು ಕೂಡ ತಮ್ಮದೇ ಆದಂಥ ಒಂದು ಕಾಲ್ಪನಿಕ ಕಥೆಯನ್ನು ಯಾಕೆ ಹೇಳಿದ್ದಾರೆ ಅಂತ ಪ್ರಶ್ನೆ. ಲಾರಾ ಆ್ಯಂಡ್ ಗೊಂಜಾಲೊ ಮೇಕ್ ಅಪ್ ದೇರ್ ಡಿಫ್ರೆನ್ಸಸ್ ಆನ್ ಶೇರಿಂಗ್ ಪಿಂಚ್ ಆಫ್ ಸ್ನಫ್. From this point onward, they soften in their tone and feeling toward each other, talking about various things of their interest, and they stumble upon reading books. This paves the way for next twist in their story. Donna Lara reads open from a book given by Gonjalo, which surprises both of them that the two lovers of several decades that they were talking about they were actually they themselves.
However, they do not want to disclose their true identities. They fear that it might be embarrassing to know about each other in real. So they spin fictitious stories about Lara identifies herself as the friend of the Silver Maiden, while he identifies himself as the cousin of Don Gonzalo. Third ಪ್ರಶ್ನೆ. Bring out the feelings of Lara and Gonzalo as they leave the park. ಇಬ್ಬರು ಪಾರ್ಕಿಂದ ಹೊರಡಬೇಕಾದರೆ ಅವರ ಭಾವನೆಗಳನ್ನು ಬರೆಯಿರಿ. ಇಟ್ ಈಸ್ ಡಿಫ್ರೆಂಟ್ ಫ್ರಮ್ ವಾಸ್ ದೇ ಫೆಲ್ಟ್ ಅಬೌಟ್ ಈಚ್ ಅದರ್ ಇನ್ ದ ಬಿಗಿನಿಂಗ್ ಆಫ್ ದ ಪ್ಲೇ. ಈ ನಾಟಕದ ಪ್ರಾರಂಭದಲ್ಲಿ ಅವರ ಭಾವನೆಗಳು ಮತ್ತು ಈ ಒಂದು ಪಾರ್ಕ್ನಿಂದ ವಾಪಸ್ ಹೋಗ್ತಿರ್ಬೇಕಾದ್ರೆ ಅವರ ಭಾವನೆಗಳ ಬಗ್ಗೆ ಬರೆಯಿರಿ ಅಂತ ಪ್ರಶ್ನೆ ಇದೆ. Donna, Lara and Don Gonzalo are overwhelmed with newfound joy. They are so thrilled by the same feelings that harbored their love several decades ago. Their urge to reveal these moments in manifest, though they do not want to disclose their true identities as they leave the park. They are keen to wait for next Sunday morning. Thus, a new spirit is infused into them in their twilight year. Their feelings now are more amiable when they know that they are the ones who treasured each other's company in the past makes them earn for their togetherness yet again. It is interesting to know that they try to fool each other, creating a new story for each other. ಇನ್ನು ನಾಲ್ಕನೇ ಪ್ರಶ್ನೆ, ವಾಟ್ ಯು ಥಿಂಕ್ ಅಬೌಟ್ ವಾಟ್ ಯು ಥಿಂಕ್ ವುಡ್ ಹ್ಯಾವ್ ಹ್ಯಾಪನ್ಡ್ ಇಫ್ ದೇ ಹ್ಯಾಡ್ ರಿವೀಲ್ಡ್ ದೇರ್ ಐಡೆಂಟಿಟಿ. ಈ ಪ್ರಶ್ನೆನ ಇನ್ನೊಂದು ಬರೀ ಓದ್ತೀನಿ. ವಾಟ್ ಯು ಥಿಂಕ್ ವುಡ್ ಹ್ಯಾವ್ ಹ್ಯಾಪನ್ಡ್ ಇಫ್ ದೇ ಹ್ಯಾಡ್ ರಿವೀಲ್ಡ್ ದೇರ್ ಐಡೆಂಟಿಟಿ. ಅವರಿಬ್ಬರು ತನ್ನ ಗುರುತನ್ನು ಬಹಿರಂಗಪಡಿಸಿದರೆ ಏನಾಗ್ತಾ ಇತ್ತು. ಡು ಯು ಥಿಂಕ್ ದೇ ನೋ ಹೂ ದೇ ಆರ್ ಟುವಾರ್ಡ್ ದ ಎಂಡ್ ಆಫ್ ದ ಪ್ಲೇ. ಡು ಯು ನೋ ಹೂ ದೇ ನೋ. ಯಾರು ತಮ್ಮ ಗುರುತನ ಹಿಡಿದ್ರು ಅಂತ, ಈ ನಾಟಕದ ಕೊನೆಗೆ ಯಾರು ತಮ್ಮ ಗುರುತನ ಹಿಡ್ಕೊಂಡ್ರು ಅಂತ ಹೇಳಿ ಅಂತ. ಆನ್ಸರ್, it is universal to a large extent that if secrets are kept, they keep the interest, spirit, and excitement. Here again, on the same principle, the playwrights have anchored the protagonist from drifting toward each other with their true identity. The only deterrent, perhaps, is their age and looks. Both the characters fear revealing their true identity since they have lost their charming. Had they revealed at all, it would only be regret for them, which would either make them get closer or it could still spell a doom on them. Interestingly, toward the end, they are sure who they are. ಇನ್ನು ಕೊನೆಯ ಪ್ರಶ್ನೆ, ಹೌ ಈಸ್ ದ ಟೈಟಲ್ ಅ ಸನ್ನಿ ಮಾರ್ನಿಂಗ್ ಜಸ್ಟಿಫಿಕೇಬಲ್? ಡಿಸ್ಕಸ್. ಈ ನಾಟಕಕ್ಕೆ ಇಟ್ಟಂಥ ಒಂದು ಹೆಸರು ಅ ಸನ್ನಿ ಮಾರ್ನಿಂಗ್ ಸೂಕ್ತವಾಗಿದ್ದೇನಾ ಅಂತ. ಆನ್ಸರ್, ಇನ್ ದಿಸ್ ಪ್ಲೇ ಕಾಮಿಡಿ ಟೇಕ್ಸ್ ಪ್ರೆಸಿಡೆನ್ಸ್ ಓವರ್ ರೊಮ್ಯಾನ್ಸ್. ದ ಕಾಮಿಕ್ ಸೆನ್ಸ್ ಆಫ್ ಲಾರಾ ಈಸ್ admirable when she quips at Gonzalo's walking. A carriage would not raise more dust than his feet. Her words create such a ringing laughter that they are delectable. When she asks him, "Do you use your handkerchief as a shoe brush?" adds to the perfect timing of comedy. Then snuff bridge their rift. Reading brings them at closer. The poem takes them to their past love story. The title is befitting considering a Sunday morning contrasting their late evening years. They want to reveal the past romantic moments when Gonzalo stops with great difficulty to pick up the violets Lara dropped while leaving the park.
ಸೊ ಆತ್ಮೀಯ ವಿದ್ಯಾರ್ಥಿಗಳ ಇಲ್ಲಿವರೆಗೆ ಸಂಜೆ ಮಾರ್ನಿಂಗ್ ಪಾಠದ ಎಲ್ಲ ಇಂಪಾರ್ಟೆಂಟ್ ಕ್ವೆಶನ್ ಮತ್ತು ಆನ್ಸರ್ಗಳನ್ನು ಡಿಸ್ಕಸ್ ಮಾಡಿದ್ವಿ. ಈ ಪ್ರಶ್ನೆ ಮತ್ತು ಉತ್ತರವನ್ನು ನೀವು ನೋಟ್ಸ್ ಪಡ್ಕೋಬೇಕಂದ್ರೆ ಅದರ ಲಿಂಕನ್ನು ಕಾಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ. ಸೊ ನೋಡ್ಕೋಬೋದು. ಸೆಕೆಂಡ್ PUCನ ಹೆಚ್ಚು ಕಡಿಮೆ ಪಾಠಗಳನ್ನು ಮತ್ತು ಸಾರಾಂಶ ಅದರ ಪ್ರಶ್ನೋತ್ತರ ನೋಟ್ಸನ್ನು ಕೂಡ ಮಾಡಿದ್ದೀನಿ. ಅವೆಲ್ಲ ಲಿಂಕನ್ನು ಕಾಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ. ಸೊ ಅಲ್ಲಿ ಪಡ್ಕೋಬೋದು. ಇವತ್ತಿನ ಕ್ಲಾಸ್ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ ಕಾಮೆಂಟ್ ರೂಪದಲ್ಲಿ ಕೊಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮೆಲ್ಲ ಫ್ರೆಂಡ್ಸ್ ಗ್ರೂಪಲ್ಲಿ ಶೇರ್ ಮಾಡ್ಕೊಳ್ಳೋಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. So thank you all for watching the video. If you like the video, subscribe to our channel to get more videos. Thank you all.